ಗಾಯ್ಸ್ ಸೊ ಸೊ ಅದಲ್ಲೇ ಜಿನ್ಗೆ ಹೋಯ್ತಿತ್ತದು ಪ್ಲೇಟ್ ಇದು ನಾನು ಕವರ್ ಇಟ್ಟಿದ್ವಲ್ಲ ಅದು ಇದನ್ನ ಆ್ಯಂಡ್ ಈ ಬೌಲಿಗೆ ಹಾಕೊಳ್ಳೋಣ ಆ್ಯಂಡ್ ಇದನ್ನು ಫ್ರಿಜ್ಜಿಗೆ ಇಡೋಣ. ಇರೋದಕ್ಕ ತಿಂದೋಗಂತ ತಡೀಲಿ ತಿಂದು ಬದುಕ್ತೀನ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಟೈಮ್ ಐತೆ 3 ಗಂಟೆ. ಯಾಕಪ್ಪ ನಾನು ಜಲ್ದಿ ಬಂದೀನಿ. ಯಾಕಪ್ಪ ಅಂದರೆ ದೇವೇಗೌಡರು ಅವರ ಮಿಸ್ಸಸ್ ಇದ್ದಾರಲ್ಲ, ಸೊ ಅವರ ತೀರೋಯ್ದ್ರಲ್ಲ ಆ್ಯಂಡ್ ಅವ್ರು ಇವತ್ತು ತಿಥಿ ಇತ್ತು. ಸೊ ಅದಕ್ಕೋಸ್ಕರ ಡೈಲಿ ಜಲ್ದಿ ಬಿಟ್ಟಿದ್ದಾರೆ. ಹೋಗಿ ಊಟ ಮಾಡೋಕ್ಕೆ ಹೋಗಿ ಹಂಗೆ ಮನೆಗೆ ಹೋಗಿ ಅಂತ. ಸೊ ನಾವು ಊಟ ಮಾಡ್ಕೊಂಡು ಬಂದಾಯಿತು. ಸೊ 12 ಗಂಟೆಗೆ ಬಿಟ್ಟಿರು. ಊಟ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ. ಆ್ಯಂಡ್ ಇವಾಗ ಏನು ಮಾಡೋಣ ಅಂತಿದ್ದೀನಿ ಅಂದರೆ, ಸೊ ವೈರಲ್ ರೀಲು. ಸೊ ಒಂದು ಇದರ ಸ್ವಾಗಿಯಲ್ಲಿ ಇದು ಮಾಡ್ತಾರೆ, ಕೇಸರಿ ಬಾತ್ ಮಾಡ್ತಾರೆ, ಇದು ಮಾಡ್ತಾರೆ, ಕ್ಯಾರೆಟ್ ಹಲ್ವಾ ಮಾಡ್ತಾರೆ. ಸೊ ಅದನ್ನು ನಾನು ಮಾಡಂತಿದ್ದೀನಿ. ಸೊ ವೈರಲ್ ಚೆನ್ನಾಗಿ ಸಕ್ಕದಾಯ್ತು ಅಂತ ಅನಿಸುತ್ತೆ. ಸೊ ಟ್ರೈ ಮಾಡೋಣ, ಸಕ್ಕದ ಹೆಂಗಿರೋದ ಗೊತ್ತಿಲ್ಲ. ಸೊ ಡಬಲ್ ಏನೇನೋ ಮಾಡಿದ್ದಾರೆ ಅದರಲ್ಲಿ. ಸೊ ರೀಲ್ ಹಾಕ್ತೀನಿ ನೋಡಿ ಇವಾಗ. ಸೊ ನೋಡಿದ್ರಲ್ಲ, ಸೊ ಈ ಥರ ಮಾಡೋದು ಟ್ರೈ ಮಾಡ್ತೀನಿ. ಸೊ ಮೇಗಡದು ಹಾಕಿದ್ರಲ್ಲ, ಸೊ ಅದನ್ನು ನೋಡೋಣ, ಟ್ರೈ ಮಾಡೋದು ಆಗುತ್ತೆ ನೋಡೋಣ. ಆಗಲಿಲ್ಲ ಅಂದರೆ ಬೇರೆದು ಮಾಡೋಣ. ಸೊ ಒಟ್ಟು ಬೇಕು ಅದನ್ನು ಮಾಡೋಣ. ಅದಕ್ಕೋಸ್ಕರ ಇವಾಗ ಶಾವಿಗೆ ಥರನ ಮತ್ತು ಇನ್ನೇನು ಬೇಕಾದ್ರೆ ಅದಕ್ಕೆ ಬಾದಾಮಿ ಬೇಕು ಆ್ಯಂಡ್ ಹಾಲು ಬೇಕು, ಸಕ್ಕರೆ ಬೇಕು, ಇನ್ನೆಲ್ಲ ಇದೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬಾದಾಮಿ ಮತ್ತು ಶಾವಿಗೆ ತಗೊಳ್ಳೋಣ. ಅಣ್ಣ ಶಾವಿಗೆ ಕೊಡಿ, ಮತ್ತು ಅರ್ಧ ಲೀಟ್ರ್ ಹಾಲು, ಅರ್ಧ kg ಸಕ್ಕರೆ. ಅಮ್ಮ ಅಲ್ಲಿ ಋತು ಬರೋಕ್ಕೆ ಕಾಯ್ತೈತೆ, ಋತು ಕರ್ಕ ಬರೋಕ್ಕೆ ಇಲ್ಲಿ ಬಂದು ನಿಂತೈತೆ. ಅಂಗಡಿಗೆ ಹೋಗಿದೆ. ಸೊ ಗಾಯ್ಸ್, ಸೊ ಫೈನಲಿ ತಂದೈತಲ್ಲನು. ಸೊ ಇಲ್ಲಿದ್ದು ನೋಡಿ. ಆ್ಯಂಡ್ ಇವಾಗ ಓಪನ್ ಮಾಡೋದು ಇದನ್ನು ಏನೇನೈತಿ ಇಲ್ಲಿ ಅಂತ. ಸೊ ಸಕ್ಕರೆ, ಶಾವಿಗೆ 1 ಪ್ಯಾಕೆಟು ಆ್ಯಂಡ್ 2 ಪ್ಯಾಕೆಟ್ ಶಾವಿಗೆ ಆ್ಯಂಡ್ ಇವಾಗ ಇದು ಹಾಲು. ಇತ್ತಳೋಣ ಬಾಣಲಿ ಆ್ಯಂಡ್ ಅದ್ರಲ್ಲಿ ಮಾಡೋಣ ಇವಾಗ ವೈರಲ್ ವೀಡಿಯೋ. ಸೊ ಶಾವಿಗೆ ಬಾತ್ ಏನೋ ಅಂತಾರಲ್ಲ, ಶಾವಿಗೆ ಉಪ್ಪಿಟ್ಟು ಏನೋ ಗೊತ್ತಿಲ್ಲ, ಒಟ್ಟು ಮಾಡೋಣ ಅದನ್ನೀಗ. ಸೊ ಋತು ಬಂದ. ಹೊಯ್ ಬಂದ ಖುಷಿನ ಬಗ್ಬಿಡ್ಲಾ. ಋತು ಸ್ಕೂಲಲ್ಲಿ ಏನೋ ಕೊಟ್ರು ಇವತ್ತು? ಏನೋ ಮಕ್ಕು ಏನೋ ಮಾರ್ಕ ಕೊಟ್ರು? ಏನೋ ಮಾರ್ಕ ಕೊಟ್ರು? ಏನ್ ಗೊತ್ತಿಲ್ಲ. ಮತ್ತೇನೇ ಹೋಯ್ತೀಯ ಸ್ಕೂಲಿಗೆ? ಶೂ ಬೆಚ್ಚ ಆಯ್ತು. ಅದೊಂದು ಶೂ ಬಿಚ್ಚಾಕ್ ಬರ್ತಾರ ನೋಡು, ಅದನ್ನು ಬೇರೆ ಬಿಚ್ಚಬೇಕು ಅಲ್ವಾ? ನೀನು ಶೂ ಬಿಚ್ಚಾಕಲ್ಲ, ಬೇರೆ ಬಿಚ್ಚಬೇಕು. ನಿಂಗೆ ಬಿತ್ತಂ ಬಿಡಮ್ಮ ಅವನು. ಸೈಕಲ್ ಹೊಡಿಬೇಕು ಅವನೀಗ. ಸೊ ಗಾಯ್ಸ್, ಸೊ ಇವಾಗ ತುಪ್ಪ ಮರ್ತು ಬಂದಿದ್ದೀವಿ ಆ್ಯಂಡ್ ಇವಾಗ ತುಪ್ಪ ತರಕ್ಕೆ ಹೋಗ್ಬೇಕು. ತುಪ್ಪನ ಮೇಯ್ನು, ತುಪ್ಪ ಹಾಕಬೇಕು ಆ್ಯಂಡ್ ತುಪ್ಪ ಹಾಕ್ಬಿಟ್ಟು ಸೊ ಅದ್ರ ಮೇಲೆ ಉರಿಬೇಕಾಗಿರೋದು. ಸೊ ಇವಾಗ ತುಪ್ಪ ತರಕ್ಕೆ ಹೋಗಿದ್ದೀವಿ. ಸೊ ಬನ್ನಿ ಇವಾಗ ಹೋಗೋಣ ತುಪ್ಪ ತರಕ್ಕೆ. ಅಣ್ಣ ತುಪ್ಪ ಹೋಗೋಣ. 10 ರೂಪಾಯ್ದು 2, 20 ರೂಪಾಯ್ದು ಐತಾ? ಹಾಂ 10 ರೂಪಾಯ್ದು 2 ಕೊಡಿ. ನೋಡಲ್ಲಿ ಅದೇ ಹಾಕ್ಲ ಹಂಗೆ ಹೊಡಿ. ಅದು ಬಂದ್ಮೇಲೆ ಬೆಳಗ್ಗೆ ಬನ್ನಿ ತಗೊಂಡ ಸೈಕಲ್ ಹೊಡಿಯೋದು. ಮತ್ತೆ ಚೈನ್ ಬಿಚ್ಕತ್ತು. ಅವ್ನು ಬಿಚ್ಚೋದು ಹಾಕೋದು, ಚೈನ್ ಬಿಚ್ಚೋದು ಹಾಕೋದು ಆಯ್ತು. ಸೊ ಇವಾಗ ಇದನ್ನು ತಂದಾಯ್ತು. ಸೊ ಎಲ್ಲ ಐಟಮ್ ಬಂದಾಯ್ತು. ರಾಜ್ಕುಮಾರ್ ಊಟನಾ? ಯಾವುದು ಮೊಟ್ಟೆ ಸಾಂಬಾರ? ಯಾವಾಗಮ್ಮ ಮಾಡಿದ್ದಿ? ಗೈಸ್ ಇವಾಗ ಟ್ರೈಪೋಡ್ ಸೆಟ್ ಮಾಡಿ. ಟ್ರೈಪೋಡ್ ಅಲ್ಲ, ಸೊ ಲೈಟ್ರಿಂಗು ಆ್ಯಂಡ್ ಇದು ನನಗೆ ಲೈಟ್ ಇಲ್ವಲ್ಲ, ಸೊ ಟ್ರೈಪೋಡ್ ಇಲ್ವಾ, ಸೊ ಅದಕ್ಕೋಸ್ಕರ ಇದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಹೆಂಗೆ ಕಾಣ್ತೈತೆ. ಸೊ ನೋಡಿ ಈ ಥರ ಐತೆ. ಸೊ ಇಲ್ಲಿಂದ ಇವಾಗ ಕ್ಯಾಮ್ರಾ ಆ್ಯಂಗಲ್ ಹಿಂಗೆ ಇಡ್ತೀನಿ. ಸೊ ಅಲ್ಲ ಮಾಡೋದೆಲ್ಲ ಗೊತ್ತಾಗುತ್ತೆ, ಏನೈತೆ ಅಂತೆಲ್ಲ ಕಾಣುತ್ತೆ. ಆ್ಯಂಡ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಸೊ ಕ್ಲಿಯರಾಗಿ ಕಾಣ್ತೈತೆ ಅನ್ಕೋತೀನಿ. ಸೊ ಕಾಣ್ತೈತೆ ಅಲ್ವ, ಅದೇ ಗೊತ್ತಾಯ್ತಲ್ಲ. ಸೊ ನಾನು ಸಖತ್ ಓದ್ತಾಯಿದ್ದೀನಿ ತುಂಬ. ಸೊ ಇನ್ನೊಂದು ಸ್ವಲ್ಪ ಹೈಟ್ ಮಾಡೋಣ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೈಟ್ ಮಾಡಿದ್ರೆ ಕಾಣುತ್ತಲ್ವ, ಅದೇ ಗೊತ್ತಿಲ್ವಲ್ಲ.
ಐ ಹೋಪ್ ಇವಾಗ ನಿಮಗೆ ಕಾಣ್ತಿದ್ದೆ ಅನ್ಕೋತೀನಿ. ಆ್ಯಂಡ್ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಆರಿಲ್ ಮೊದಲು ಏನಂತ ಹೇಳಿದ್ರು, ಸೊ ಅಲ್ಲಿ ಮೊದಲು ತುಪ್ಪ ಹಾಕಬೇಕು, ತುಪ್ಪ ಕಾಯಿಸಿ ಅದ್ರ ಮೇಲೆ ಶಾವಿಗೆನ ಇದು ಮಾಡಬೇಕು ಅಂತ ಹೇಳಿದ್ರು. ಸೊ ಅದನ್ನೇ ಮಾಡೋಣ ಇವಾಗ. ಗೈಸ್ ತುಪ್ಪ ವಾಸನೆ ಮಾತ್ರ ಸಕ್ಕತ್ತಾಗೈತೆ ಗೈಸ್. ಒಂದೇ ಶಾವಿಗೆ ಹಾಕೋಣ ಮೊದಲು ಸಾಕು. ಸೊ ಮೊದಲು ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ದೊಡ್ಡದಾಗಿ ಮಾಡೋಣ. ಸೊ ಇನ್ನೇನು ರೆಸಿಪೀಸ್ನ ಟ್ರೈ ಮಾಡೋಣ ಆ್ಯಂಡ್ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಮೊದಲು ಇವಾಗ ಸ್ವಲ್ಪ ಹಾಕೋಣ ಆ್ಯಂಡ್ ಮುಂದೆ ಇನ್ನೂ ಜಾಸ್ತಿ ಮಾಡೋಣ. ಸೊ ಇವಾಗ ಇದು ಮಾಡ್ತಿದ್ವಿ ಆ್ಯಂಡ್ ಇವಾಗ ಸ್ವಲ್ಪ ಹಾಕೋಣ. ಇವಾಗ ಇದಾಗತ್ತೇನಿ. ಇವಾಗ ವರ್ಮಿರ್ಚಿಲ್ಲಿ ಯಾವುದೋ ಐತೆ. ಸೊ ಇದನ್ನು ಟ್ರೈ ಮಾಡೋಣ ಇವಾಗ ಬನ್ನಿ. ಸೊ ಬನ್ನಿ ಇವಾಗ ಇದನ್ನು ಇಡೋಣ ಬಾಂಡ್ಲಿನ. ಸೊ ಗೈಸ್ ಏನು ಮಾಡೋಣ ಗೊತ್ತಾ, ಸೊ ಇದು ಒಳಗಡೆ ಇರೋದು ಕರ್ಗೋಕ್ಕೆ ಸ್ವಲ್ಪ ಬಿಸಿ ಮಾಡೋಣ ಇದ್ರ ಮೇಲೆ ಇಟ್ಟು. ಸುಟ್ಟೋಗಿದೆ ಗಾಯ್ಸ್. ಸೊ ಅದಲ್ಲೇ ಜಿನ್ಗೋಯ್ತದು ಪ್ಲೇಟ್. ಇದು ನಾನು ಕವರ್ ಇಟ್ಟಿದ್ವಲ್ಲ ಅದು. ಸೊ ಇದು ನೋಡಿ ಜಸ್ಟ್ ತಕ್ಕೊಂಬಿಟ್ಟೆ, ಇಲ್ಲಾಂದ್ರೆ ಜಿನ್ಗೋ ಹೊಡೆದಿದ್ವು, ಅದು ಜಿನ್ಕೊಂಬಿಟ್ಟಿತ್ತು. ಈಗ ಇದೇನಾಗೋಯ್ತು ಗಾಯ್ಸ್, ಇದು ನೋಡಿ ಜಿನ್ಗೆ ಅಲ್ಲೇ ಸಿಹಿ ಹಾಕೊಂಬಿಡ್ತು. ಈಗ ಅಲ್ಲೇ ಅಂಡ್ ಸಖತ್ ಬಿಸಿ ಐತೆ, ಅಲ್ಲೇ ಸೋರಾಗೈತಲ್ಲ. ಸೊ ತೆಗಿಯೋಕ್ಕಾಗಿಲ್ಲ. ಸೊ ಇಲ್ಲೇ ಕುಯ್ಯಂತ ತಡೀರಿ. ಸೊ ಗಾಯ್ಸ್ ಈಗ ಇದಾಗಾಯ್ತು. ಸೊ ಇವಾಗ ಬನ್ನಿ ಹಾಕೋಣ ಶಾವಿಗೆನ. ಮಚ್ಚೆಕಾಯಿ ತಾಂದಿ ಇದನ್ನು ತಿರ್ಗೋಣ ಈಗ. ಏನಂದರೆ ಇದು ಕಲರ್ ಬರೋಗಂಟ ನೋಡಿ ಇಲ್ಲಿ. ಸೊ ಈ ಥರ ವೈಟ್ ಇದು. ಸೊ ವೈಟು ಬ್ಲ್ಯಾಕ್ ಸ್ವಲ್ಪ ಕಾಫಿ ಕಲರ್ ಆಗೋಗಂಟ ಇದನ್ನು ತಿರ್ಗೋಣ. ಇನ್ನೊಂದು ಕವರ್ ಹಾಕೋಣ ಗೈಸ್. ಎರಡು ಪೂರ್ತಿ ಆಗ್ತೆ. ಬನ್ನಿ ಇವಾಗ ಇದನ್ನು ತಿರ್ಗೋಣ. ಯಾಕೋ ಇದ್ರಲ್ಲಿ ಹೊಗೆ ಬರ್ತೈತೆ. ಸೊ ಗೊತ್ತಿಲ್ಲ ಏನಾಗಿದೆ ಅಂತ. ಸೊ ಬನ್ನಿ ಇವಾಗ ಸ್ವಲ್ಪ ಸಕ್ಕರೆ ಹಾಕೋಣ. ಸೊ ಕರೆಂಟ್ ಹೋಯ್ತು, ನೀರು ಹುಡ್ಬೇಕೀಗ. ಸ್ವಲ್ಪ ನೀರು ಹಾಕೋಣ. ಸೌಂಡ್ ಕೇಳಿಸ್ತಾ. ಸೊ ಇವಾಗ ಇದಕ್ಕೆ ನಂದಿನಿ ಹಾಲು ಹಾಕೋಣ ಆ್ಯಂಡ್ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ನಮಗೂ ಗೊತ್ತಿಲ್ಲ ಕಾಯಿಸಿ ಹೆಂಗಾಗುತ್ತೆ ಅಂತ. ಸೊ ಕುದಿಯೋಕಾಯಿ ಸ್ಟಾರ್ಟ್ ಆಯ್ತು. ಸೊ ಬನ್ನಿ ಇವಾಗ ನಂದಿನಿ ಹಾಲು ಹಾಕೋಣ ಆ್ಯಂಡ್ ಪೂರ್ತಿ ಕುದಿಯೋ ಗಂಟ ಬಿಡೋಣ. ಸೊ ಗೈಸ್ ಸೊ ಪೂರ್ತಿ ಹಾಕಿಲ್ಲ ಆ್ಯಂಡ್ ಇಷ್ಟೇ ಹಾಕಿರೋದು. ಸೊ ಬನ್ನಿ ಇವಾಗ ಕಾಯೋಣ, ಆಮೇಲೆ ನೋಡೋಣ ಹೆಂಗಾಗುತ್ತೆ. ಕುದಿಸೋಣ ಇವಾಗ, ಕುದಿಸ್ಬಿಟ್ಟು ನೋಡೋಣ ಹೆಂಗಾಗುತ್ತೆ ಅಂತ. ಗೈಸ್ ನಾವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಣ. ಎಕ್ಸ್ಪೆಷಲಿ ಇವಾಗ ಇದೊಂದು ಹಾಕ್ತೀನಿ, ಬಾದಾಮಿ ಪೌಡರ್ ಹಾಕ್ತೀನಿ ಇವಾಗ. ಸೊ ಕಾಣಿಸ್ತಿಲ್ವ ಗೊತ್ತಿಲ್ಲ. ಸೊ ನಾನು ಉಲ್ಟಾ ನಾನು ಕಾಣ್ತಿಲ್ವ ಗೊತ್ತಿಲ್ಲ. ಸೊ ನೋಡಿ ಬಾದಾಮಿ ಪೌಡರ್ ಹಾಕ್ತೀನಿ ಎಕ್ಸ್ಟ್ರಾ ಇವಾಗ ಇದಕ್ಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಗೈಸ್ ಇವಾಗ ಗಟ್ಟಿ ಆಗೈತೆ, ಸ್ವಲ್ಪ ಬತ್ತ ಗಟ್ಟಿ ಆಗೈತೆ. ಸೊ ನಾನು ಅಂದ್ಕೊಂಡಿದ್ದೆ ಏನು ಮಾಡೋಕ್ಕೆ, ಶಾವಿಗೆ ಬಾತ್ ಏನೋ ಮಾಡ್ತಾರಲ್ಲ ಅದು ಮಾಡೋದು. ಸೊ ನೋಡ್ರೆ ಪಾಯಸ ಆಗೋಯ್ತೆ. ಸೊ ಗೈಸ್ ಬಾತ್ ಮಾಡೋಕೆ ಹೋಗಿ ಪಾಯಸ ಆಗೋಯ್ತು. ಸೊ ಇವಾಗ ನಮ್ಮ ಅಮ್ಮಂಗೆ ಏನು ಹೇಳೋದು ಗೊತ್ತಿಲ್ಲ, ನನಗೆ ಏನೋ ಗೊತ್ತಾಯ್ತಲ್ಲ. ಗೈಸ್ ಒಂಚೂರು ಚೆನ್ನಾಗಿರೋ ಏನೋ ಕೈಯ ಆಗಿದೆ. ಸೊ ಗೈಸ್ ಈಗ ಆಲ್ಮೋಸ್ಟ್ ಆಯ್ತೆ ಆ್ಯಂಡ್ ಇದನ್ನ ಇವಾಗ ಆಫ್ ಮಾಡೋಣ ಆ್ಯಂಡ್ ಇವಾಗ ಫ್ರಿಜ್ಜಿಗೆ ಇಡೋಣ. ಸೊ ಫ್ರಿಜ್ಜಿಗೆ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಣ. ಬಿಸಿಲೇ ಚೆನ್ನಾಗಲ್ಲ ಅನ್ಕೋತೀನಿ, ತಣ್ಣಗಾದ್ಮೇಲೆ ನೀಟಾಗಿ ತಿನ್ನೋಣ. ಸೊ ಬನ್ನಿ ಇವಾಗ ಇದನ್ನು ಇಡೋಣ ಫ್ರಿಜ್ ಒಳಗಡೆ. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಆ್ಯಂಡ್ ಇವಾಗ ಕಾಯೋಣ, ಒಂದು ಅರ್ಧ ಗಂಟೆ ಕಾಯೋಣ ಆ್ಯಂಡ್ ಕೋಲ್ಡ್ ಆಗುತ್ತೆ. ಮೊದಲೇ ಕರೆಂಟ್ ಇಲ್ಲ, ಸೊ ಕರೆಂಟ್ ಬಂದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಕಾಯೋಣ ಆ್ಯಂಡ್ ಆಮೇಲೆ ತಗೊಂಡು ನೋಡೋಣ ಏನಾಗಿರುತ್ತೆ ಅಂತ. ನೀನು ಟ್ಯೂಷನ್ಗೆ ಬರಬಿಡ್ಬೇಕಾ? ನಡ್ಕೋ ಏನಾಗ್ತೆ? ನಡ್ಕೋಗೋ ಯಾಕೆ? ನಡ್ಕೋಗಲ್ವ ನಿಂಗೆ? ಯಾಕೆ? ಸೊ ಗಾಯ್ಸ್ ತಡೀರಿ ಇವಾಗ ನೋಡೋಣ ಏನಾಯ್ತು ಅಂತ. ಇರೋದಕ್ಕ ತಿಂದೋಗಂತ ತಡೀಲಿ, ಎಲ್ಲ ಗಟ್ಟಿ ಆಯ್ತು. ಇವಾಗ ಟ್ರೈ ಮಾಡೋಣ. ತಿಂದು ಬದುಕ್ತೀನ. ಬೇಯ್ಬೇಕಿನ್ನು ಅದು. ಏನಾಯ್ತು? ಒಳಗಡೆ ಏನೋ ಕಟ್ಕಟಿ ತರ ಐತಲ್ಲ, ಸ್ವೀಟ್ ಆಗೈತೆ. ಪಾಯಸನಾ? ಪಾಯಸ ಅಲ್ಲ ಅದು, ನನಗೆ ಗೊತ್ತಿಲ್ಲ ಏನದು ಅಂತ. ಇನ್ನೊಂಚೂರು ಹಾಲು ಹಾಕ್ಬಿಟ್ಟು ಬಿಸಿ ಮಾಡು. ಇನ್ನೂ ಹಾಲು ಬಿಸಿ ಮಾಡ್ಬೇಕಾ?
ಫ್ರಿಜ್ ಇಡ್ತಾರೆ ಯಾರಾದ್ರು ಈ ತಣ್ಣಗಲ್ಲಿ ಅಂತ ಇಟ್ಟೆ ವಿಡಿಯೋ ಮಾಡ್ಕೊಂಡು ಫ್ರಿಜ್ ಕೇಳ್ಕೊಂಡ್ ಮಾಡ್ತಾ ಇದ್ದ. ಚೆನ್ನಾಗೈತೆ. ಸಿಹಿ ಜಾಸ್ತಿ ಆಯ್ತಾ? ಕಡಲೆ ಬೀಜ ಯಾರು ಹುರಿದಿಟ್ಟಿರೋದು ಇವೇನೋ ನಿಮ್ಮ ನೋವು ಪಾಯಸ ಇದ್ದಂಗೆ ಆಯ್ತಪ್ಪ. ಪಾಯಸದ ಥರನೇ ಇರೋದು. ಸೊ ಎಲ್ಲರಿಗೂ ಒಂದೊಂದು ಪ್ಲೇಟ್ ಕೊಡ್ತೀನಿ ಈಗ, ನೋಡೋಣ ಹಿಂಗೆ ಏನಂತಾರೆ ಅಂತ. ಚೆನ್ನಾಯ್ತು ತಳಮ್ಮನ, ಏನು ಹಾಕಿಲ್ಲ ಇದಕ್ಕೆ? ತಳಿ ಆಂಟಿ ಮಾಡ್ರೆ ತಿಂದು ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಅವರಿಗೆ. ಫಸ್ಟ್ ನಾನೇ ತಿಂದಿರೋದು. ಮೊದ್ಲ ಫಸ್ಟಿಂದ ಕೈಯ ಅನ್ನಿಸ್ತು. ಚೆನ್ನಾಗೈತೆ ಅಂದ್ರೆ ಸ್ವಲ್ಪ ಹಾಲು ಹಾಕ್ಬಿಸು. ಏನ್ ಸ್ವೀಟ್ ಮಾಡಕ್ ಹೋಗಿದ್ದ? ಇಲ್ಲ, ಮಾಡಿದ್ದು ಇವತ್ತು ಸಾತ್ಕಾಯ್ತು ನೋಡಮ್ಮ. ಮಾಡಿದ್ದಕ್ಕೆ ಇವತ್ತು ಸಾತ್ಕಾಯ್ತು ನೋಡಮ್ಮ. ಯಾವ್ದಾರ ಒಂದು ತಿನ್ನದ ಕರೆಕ್ಟಾಗಿ ಒಂದು ಮಾಡೀನಿ ನೋಡಿ ಇವತ್ತು. ಇವತ್ತೊಂದು ಕರೆಕ್ಟಾಗಿ ಮಾಡೀನಿ. ಯಾವುದು ಮಾಡಿದೆ ಇವತ್ತೇ ಮಾಡಿರೋದು ಇದನ್ನು. ಚೆನ್ನಾಗಿಲ್ವ ನೋಡಮ್ಮ? ಸ್ವಲ್ಪ ಬೇಯ್ಬೇಕು. ಇನ್ನೂ ಬೇಯ್ಬೇಕಾ? ಸೊ ಗಾಯ್ಸ್, ಸೊ ತಿಂದ್ವಿ. ಸೊ ಸಕ್ಕದಾಗಿತ್ತು. ಸೊ ಆದರೆ ಇದಿನ್ನೂ ಬಿಸಿ ಮಾಡ್ಬೇಕಂತ, ಇನ್ನೂ ಬೇಯ್ಬೇಕಂತೆ. ಆ್ಯಂಡ್ ಗಾಯ್ಸ್ ಮಾತ್ರ ಸಕ್ಕದಾಗಿತ್ತು. ಸಕ್ಕದಾಗಿ ಮಾಡಿದ್ದೀನಿ ಮಾತ್ರ, ಸಕ್ಕದಾಯ್ತು. ಸೊ ಮಳೆ ಟ್ರೈ ಮಾಡ್ಬೋದು. ರೆಸಿಪಿ ಅದೇ ನೋಡಿದ್ರಲ್ಲ, ನಂದೇ ನೋಡಿ ಕಾಪಿ ಮಾಡಿ. ಸಕ್ಕದಾಗೈತೆ ಮಾತ್ರ, ಮಾಡ್ಬೋದು. ಮಾಡಿದ್ದೆಲ್ಲ ಹಂಗೆ ಬಿದ್ದಲ್ಲಿ ಇಲ್ಲ, ಹಂಗೆ ಬಿಸಾಕಿದ್ದೀನಿ. ಅಮ್ಮ ಇನ್ನೂ ಅಡುಗೆ ಮನೆ ಬಂದಿಲ್ಲ. ಬಂದರೆ ಈ ಮಚ್ಚಕಾಯಿ ಇತ್ತಲ್ಲ ಗೈಸ್, ಅದನ್ನು ತೆಗೆದಿದ್ದಲ್ಲ, ಅದೇ ಮಚ್ಚಕಾಯಿ ತಂದು ತಲೆ ಮುಂಡೆ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡೋಣ ಗೈಸ್. ಸೊ ಫೈನಲಿ ಊಟ ಎಲ್ಲ ಆಯಿತು. ಆ್ಯಂಡ್ ಪ್ರೀತು ಮತ್ತು ಋತು ತಿನ್ಕೋದ್ರು. ಸೊ ಚೆನ್ನಾಗೈತೆ ಅಂತ ಹೇಳಿದ್ರು. ಆ್ಯಂಡ್ ಖಾಲಿ ಆಗೋಯ್ತು. ಸೊ ಇವಾಗ ಜಸ್ಟ್ ಊಟ ಮಾಡಿದ್ದೀನಿ. ಸೊ ಮೊಟ್ಟೆ ಸಾರು ತೋರಿಸಿತ್ತಲ್ಲಮ್ಮ, ಸೊ ಅದನ್ನು ಊಟ ಮಾಡಿದೆ. ಆ್ಯಂಡ್ ಚೆನ್ನಾಗಿತ್ತು. ಸೊ ಬೆಳಗಿನ ಸ್ಟೋರಿ ಏನಾಯ್ತು ಅಂದರೆ, ಬೆಳಗ್ಗೆ ಕೆಲ್ಸಕ್ಕೆ ಹೋದ್ವಿ. 12 ಗಂಟೆ ಬಿಟ್ರು, ಯಾಕಂದರೆ ದೇವೇಗೌಡರವರ ಮಿಸ್ಸಸ್ ಅವರ ಸಾವಿನ ತಿಥಿ ಇತ್ತು. ಸೊ ಅದಕ್ಕೋಸ್ಕರ ಊಟಕ್ಕೆ ಹೋಗಿದ್ರು. ಸೊ ಊಟಕ್ಕೆ ಹೋಗಿ ಬಂದ್ವಿ. ಆ್ಯಂಡ್ ಊಟ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ನಾನು ರೆಸಿಪಿ ಟ್ರೈ ಮಾಡಿದೆ. ರೆಸಿಪಿ ನೋಡೋದ್ರಲ್ಲಿ ಹೆಂಗೆ ಮಾಡಿದೆ ಅಂತ. ಸೊ ಸ್ವಲ್ಪ ಚೆನ್ನಾಗಿ ಬರ್ದಿಲ್ಲ. ಆ್ಯಂಡ್ ಚೆನ್ನಾಗಿತ್ತು. ಹಬ್ಬ ಮೀಡಿಯಮ್ ಇತ್ತು. ಸೊ ಅದನ್ನು ತಿಂದರೆ ಎಲ್ಲ ಖಾಲಿ ಮಾಡಿದ್ರು. ಇವತ್ತಿನ ಸ್ಟೋರಿ ಇದಾಗಿತ್ತು. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.